ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ ಶತಧನ್ವನೆಂಬುವನು ಸತ್ರಾಜಿತ್ತನ್ನು ಕೊಂದು ಅವನಲ್ಲಿದ್ದ ಸ್ಯಮಂತಕ ರತ್ನವನ್ನು ಅಪಹರಿಸಿಕೊಂಡು ಹೋಗಲು ಕೃಷ್ಣನು ಶತಧನ್ವನನ್ನು ಕೊಂದುದು ಎಂಬ 57ನೆಯ ಅಧ್ಯಾಯಕ್ಕೆ ಸ್ವಾಗತ. ಓ ಪರೀಕ್ಷಿತ್ ರಾಜ, ಇಷ್ಟರಲ್ಲಿ ಅತ್ತಲಾಗಿ ಪಾಂಡವರು ಕುಂತಿಯು ಅರಗಿನ ಮನೆಯಲ್ಲಿ ದಗ್ಧರಾದರೆಂಬ ಸುದ್ದಿಯು ಎಲ್ಲೆಲ್ಲಿಯೂ ಹರಡಿಕೊಂಡಿತು. ಕ್ರಮವಾಗಿ ಈ ವೃತ್ತಾಂತವು ಕೃಷ್ಣನ ಕಿವಿಗೂ ಬಿದ್ದಿತು. ಸರ್ವಜ್ಞನಾದ ಕೃಷ್ಣನು ನಿಜ ಸ್ಥಿತಿಯನ್ನು ಬಲ್ಲವನಾಗಿದ್ದರೂ ರಹಸ್ಯವನ್ನು ಹೊರಪಡಿಸದೆ ಮನುಷ್ಯ ಲೀಲೆಯನ್ನೇ ನಟಿಸುತ್ತಾ ತನ್ನ ಬಂಧುಗಳಾದ ಪಾಂಡವರಿಗೂ ಕುಂತಿಗೂ ಕುಲೋಚಿತವಾದ ಅಪರ ಸಂಸ್ಕಾರಗಳನ್ನು ನಡೆಸಬೇಕೆಂದು ಬಲರಾಮನನ್ನು ಸಂಗಡಿಗರನ್ನು ಕರೆದುಕೊಂಡು ಹಸ್ತಿನಾವತಿಗೆ ಬಂದನು. ಅಲ್ಲಿ ಪಾಂಡವರ ಮರಣಕ್ಕಾಗಿ ದುಃಖಿಸುತ್ತಿದ್ದ ಭೀಷ್ಮ, ಕೃಪ, ವಿದುರ, ಗಾಂಧಾರಿ ಮೊದಲಾದವರನ್ನು ಕಂಡು ಮಾತಾಡಿಸಿ ಅವರೊಡನೆ ಸಮಾನ ದುಃಖವನ್ನು ನಟಿಸುತ್ತಾ, ಅಯ್ಯೋ, ಪಾಂಡವರಿಗೆ ಎಂತಹ ದುರ್ಗತಿಯುಂಟಾಯಿತು ಎಂದು ತಾನು ವಿಲಪಿಸುತ್ತಿದ್ದನು. ಇದೇ ಸಮಯದಲ್ಲಿ ಇತ್ತಲಾಗಿ ದ್ವಾರಕೆಯಲ್ಲಿ ಕೃಷ್ಣನಿಲ್ಲದ ಸಮಯವನ್ನು ನೋಡಿ ಕ್ರೂರ ಕೃತವರ್ಮರೆಂಬ ಯಾದವರಿಬ್ಬರು ಕ್ರೂರ ಬುದ್ಧಿಯುಳ್ಳ ಶತಧನ್ವನೆಂಬುವನ ಬಳಿಗೆ ಬಂದು ಹೀಗೆಂದು ಉದ್ಬೋಧಿಸುವರು. ಅಯ್ಯ ಮಿತ್ರನೇ, ಸತ್ರಾಜಿತ್ತು ನಿನಗೆ ಮಾಡಿದ ಮೋಸವನ್ನು ನೋಡಿದೆಯಾ? ತನ್ನ ಮಗಳನ್ನು ನಿನಗೆ ಕೊಡುವುದಾಗಿ ಹೇಳಿ ಕೃಷ್ಣನಿಗೆ ಕೊಟ್ಟು ಬಿಟ್ಟಿರುವನು. ಆದುದರಿಂದ ಈಗಲೇ ನಾವು ಏನಾದರೂ ಉಪಾಯದಿಂದ ಅವನಲ್ಲಿರುವ ಸ್ಯಮಂತಕ ರತ್ನವನ್ನು ಅಪಹರಿಸಿ ಬಿಡಬೇಕು ಎಂದನು. ಅವರ ಪ್ರೇರಣೆಯಿಂದ ಶತಧನ್ವನ ಬುದ್ಧಿಯು ಕದಲಿತು. ಅವನಿಗೆ ರತ್ನದಲ್ಲಿ ಆಸೆ ಹುಟ್ಟಿತು. ಅವನಿಗೆ ಕೊನೆಗಾಲವು ಸಮೀಪಿಸಿದರಿಂದಲೇ ಈ ವಿಪರೀತ ಬುದ್ಧಿಯು ಹುಟ್ಟಿತು. ಆ ಪಾಪಾತ್ಮನು ಅಂತಃಪುರದಲ್ಲಿ ಮೈಮರೆತು ಮಲಗಿದ್ದ ಸತ್ರಾಜಿತ್ತನ್ನು ಕಟುಕನು ಪಶುವನ್ನು ಕೊಲ್ಲುವಂತೆ ಕೊಂದು ಆತನ ಅಂತಃಪುರ ಸ್ತ್ರೀಯರೆಲ್ಲರೂ ಕಣ್ಣಾರೆ ನೋಡುತ್ತಾ ದಿಕ್ಕುಗಾಣದೆ ಅಳುತ್ತಿರುವಾಗಲೇ ಅವನಲ್ಲಿದ್ದ ರತ್ನವನ್ನು ಅಪಹರಿಸಿಕೊಂಡು ಹೋದನು. ಸತ್ಯಭಾಮೆಯು ತನ್ನ ತಂದೆಯ ಮರಣವನ್ನು ಕಂಡು ನೋಡಿ ಸಂಕಟವನ್ನು ತಡೆಯಲಾರದೆ, ಹಾ ಜನಕ, ಜನಕ ಕೆಟ್ಟನು, ಇನ್ನೇನು ಗತಿ ಎಂದು ಗೋಳಿಡುತ್ತಿದ್ದಳು. ಆಮೇಲೆ ಆ ಸತ್ಯಭಾಮೆಯು ತನ್ನ ತಂದೆಯ ಮೃತದೇಹವನ್ನು ಒಂದು ಎಣ್ಣೆಯ ಕೊಪ್ಪರಿಗೆಯಲ್ಲಿಡಿಸಿ ಹಸ್ತಿನಾವತಿಗೆ ಹೋಗಿ ನಡೆದ ಸಂಗತಿಯನ್ನು ತನ್ನ ಪತಿಯಾದ ಕೃಷ್ಣನಿಗೆ ತಿಳಿಸಿದಳು. ಸರ್ವಜ್ಞನಾದ ಕೃಷ್ಣನು ಮೊದಲೇ ಈ ವೃತ್ತಾಂತವನ್ನು ಬಲ್ಲವನಾಗಿದ್ದರು ಮನುಷ್ಯ ಲೀಲೆಯನ್ನು ನಟಿಸುತ್ತಾ ಅಣ್ಣನಾದ ಬಲರಾಮನೊಡನೆ, ಆಹಾ, ನಮಗೆ ಎಂತಹ ಕಷ್ಟವು ಬಂದೊದಗಿತು ಎಂದು ಕಣ್ಣೀರು ಬಿಟ್ಟು ರೋಧಿಸಿದನು. ಒಡನೆಯೇ ಕೃಷ್ಣನು ಬಲರಾಮನನ್ನು ಸತ್ಯಭಾಮೆಯನ್ನು ತನ್ನ ಸಂಗಡ ಕರೆದುಕೊಂಡು ದ್ವಾರಕೆಗೆ ಬಂದನು. ಅಲ್ಲಿ ಶತಧನ್ವನನ್ನು ಕೊಂದು ಅವನಲ್ಲಿದ್ದ ಮಣಿಯನ್ನು ತರಬೇಕೆಂದು ಯತ್ನಿಸುತ್ತಿದ್ದಾಗ ಶತಧನ್ವನು ಹೇಗೋ ಈ ಸಂಚನ್ನು ತಿಳಿದು ಹಿಂದೆ ತನ್ನನ್ನು ದುಷ್ಕಾರ್ಯಕ್ಕೆ ಪ್ರೇರಿಸಿದ ತನ್ನ ಮಿತ್ರನಾದ ಕೃತವರ್ಮನಿಗೆ ಈ ವಿಚಾರವನ್ನು ತಿಳಿಸಿ ತನ್ನ ಪ್ರಾಣ ರಕ್ಷಣೆಗಾಗಿ ಅವನ ಸಹಾಯವನ್ನು ಬೇಡಿದನು. ಆಗ ಕೃತವರ್ಮನು, ಓ ಮಿತ್ರನೇ, ಬೇರೆ ಯಾವ ಕೆಲಸವನ್ನಾದರೂ ಹೇಳು. ಲೋಕೇಶ್ವರರಾದ ಆ ರಾಮ ಕೃಷ್ಣರೊಡನೆ ಮಾತ್ರ ನಾನು ವೈರವನ್ನು ಬೆಳೆಸಲಾರನು. ಅವರನ್ನು ವಿರೋಧಿಸಿಕೊಂಡ ಮೇಲೆ ಲೋಕದಲ್ಲಿ ಕ್ಷೇಮದಿಂದ ಬದುಕಿದವರುಂಟೆ? ಆ ಕೃಷ್ಣನು ನಡೆಸಿದ ಅದ್ಭುತ ಕಾರ್ಯಗಳನ್ನು ನೀನು ಇದುವರೆಗೆ ಕಿವಿಯಿಂದಾದರೂ ಕೇಳಿಲ್ಲವೇ? ಆತನ ವಿರೋಧದಿಂದಲ್ಲವೇ ಮಹಾಬಲಾಢ್ಯನಾದ ಕಂಸನು ತನ್ನ ಸಮಸ್ತ ರಾಜ್ಯ ಸಂಪತ್ತನ್ನು ಕಳೆದುಕೊಂಡು ತನ್ನ ಸಮಸ್ತ ಪರಿವಾರಗಳೊಡನೆ ಹತನಾದನು. ಜರಾಸಂಧನು 17 ಯುದ್ಧದಲ್ಲಿ ಅವನಿಂದ ಪರಾಜಿತನಾಗಿ ಓಡಿ ಹೋದನು. ಅವರ ಸ್ಥಿತಿಯೇ ಹೀಗಿರುವಾಗ ಇನ್ನು ನಮ್ಮ ಪಾಡೇನು ಎಂದನು. ಆಮೇಲೆ ಶತಧನ್ವನು ಅಕ್ರೂರನ ಬಳಿಗೆ ಹೋಗಿ, ಅಯ್ಯ, ನೀನಾದರೂ ಈಗ ನನಗೆ ಸಹಾಯ ಮಾಡಲಾರೆಯಾ ಎಂದು ಕೇಳಲು ಅದಕ್ಕ ಅಕ್ರೂರನು, ಓ ಶತಧನ್ವ, ಆ ಬಲರಾಮ ಕೃಷ್ಣರ ಶಕ್ತಿಯನ್ನು ತಿಳಿದವನೊಬ್ಬನು ಅವರ ಸಂಗಡ ವಿರೋಧಿಸಲಾರನು. ಆತನನ್ನು ಸಾಮಾನ್ಯ ಯಾದವನೆಂದು ತಿಳಿಯಬೇಡ. ತನ್ನ ಲೀಲೆಯಿಂದ ಲೋಕದ ಸೃಷ್ಟಿ ಸ್ಥಿತಿ ಸಂಹಾರಗಳನ್ನು ನಡೆಸತಕ್ಕ ಸರ್ವೇಶ್ವರನೇ ಅವನು. ಆತನ ಮಾಯೆಯಿಂದ ಮೋಹಿತರಾದವರಿಗೆ ಇದು ತಿಳಿಯಲಾರದು.
ಆ ಕೃಷ್ಣನು 7 ವರ್ಷದ ಬಾಲಕನಾಗಿರುವಾಗಲೇ ತನ್ನ ಒಂದೇ ಕೈಯಿಂದ ಗೋವರ್ಧನ ಪರ್ವತವನ್ನು ಕಿತ್ತು ಸಣ್ಣ ಮಕ್ಕಳು ಹೂವಿನ ಚೆಂಡನ್ನು ಎತ್ತಿ ಹಿಡಿಯುವಂತೆ ತನ್ನ ಕಿರುಬೆರಳಿನಿಂದ ಹಿಡಿದು ನಿಂತನು ಎಂದು ಹೇಳಿ, ಹಾಗೆಯೇ ಆ ಕೃಷ್ಣನಲ್ಲಿ ತನಗುಂಟಾದ ಭಕ್ತಿಯಿಂದ ಪರವಶನಾಗಿ ಅದ್ಭುತ ಮಹಿಮೆಯುಳ್ಳ ಆ ಕೃಷ್ಣನಿಗೆ ನಮಸ್ಕಾರವು, ಅಪ್ರಮೇಯ ಸ್ವರೂಪನಾಗಿಯೂ ಜಗತ್ಕಾರಣನಾಗಿಯೂ ಸ್ವರೂಪ ಸ್ವಭಾವಗಳಲ್ಲಿ ವಿಕಾರವಿಲ್ಲದವನಾಗಿಯೂ ಸರ್ವಾಂತರಾತ್ಮನಾಗಿಯೂ ಇರುವ ಆ ಭಗವಂತನಿಗೆ ನಮಸ್ಕಾರವು ಎಂದು ಧ್ಯಾನಿಸುತ್ತಾ ನಿಂತು ಬಿಟ್ಟನು. ಹೀಗೆ ಅಕ್ರೂರನು ತಿರಸ್ಕರಿಸಿ ಬಿಟ್ಟ ಮೇಲೆ ಶತಧನ್ವನು ಬೇರೆ ಉಪಾಯವೇನೂ ತೋರದೆ ತನ್ನಲ್ಲಿದ್ದ ಸ್ಯವಂತಕ ಮಣಿಯನ್ನು ಅಕ್ರೂರನ ಕೈಗೆ ಕೊಟ್ಟು 100 ಯೋಜನಗಳ ದೂರದಿಂದಾಚೆಗಿರುವ ಯಾವುದೋ ಒಂದು ದೇಶಕ್ಕೆ ಹೋಗಿ ಅವಿತುಕೊಂಡನು. ಇಷ್ಟರಲ್ಲಿ ಬಲರಾಮ ಕೃಷ್ಣರಿಬ್ಬರು ಗರುಡ ಧ್ವಜವುಳ್ಳ ತಮ್ಮ ರಥವನ್ನೇರಿ ವೇಗದಿಂದ ಕುದುರೆಗಳನ್ನು ನಡೆಸಿಕೊಂಡು ಆ ಶತಧನ್ವನ ದಾರಿಯನ್ನು ಹಿಂಬಾಲಿಸಿ ಹೊರಟರು. ಕೃಷ್ಣನು ತನ್ನ ಮಾವನನ್ನು ಕೊಂದ ಆ ಶತಧನ್ವನನ್ನು ಹೇಗಾದರೂ ಸಂಹರಿಸಬೇಕೆಂದು ದೃಢ ಸಂಕಲ್ಪದಿಂದಿದ್ದನು. ಶತಧನ್ವನು ಬಹುದೂರದವರೆಗೆ ಪಲಾಯನ ಮಾಡಿ ಕೊನೆಗೆ ಮಿಥಿಲಾ ಪಟ್ಟಣದ ಉಪವನಕ್ಕೆ ಬರುವಷ್ಟರಲ್ಲಿ ಅವನ ಕುದುರೆಗಳು ನಡೆಯಲಾರದೆ ಅಲ್ಲಿ ಬಿದ್ದು ಹೋದವು. ಆಮೇಲೆ ಆ ಶತಧನ್ವನು ಕಾಲು ನಡೆಯಿಂದಲೇ ಓಡಲಾರಂಭಿಸಿದನು. ಕೃಷ್ಣನು ಹಾಗೆಯೇ ಕಾಲು ನಡೆಯಿಂದ ಅವನನ್ನು ಬೆನ್ನಟ್ಟಿ ಹೋಗಿ ಸ್ವಲ್ಪ ಕಾಲದೊಳಗಾಗಿಯೇ ಅವನನ್ನು ಹಿಡಿದು ತೀಕ್ಷ್ಣ ಧಾರೆಯುಳ್ಳ ತನ್ನ ಚಕ್ರದಿಂದ ಅವನ ತಲೆಯನ್ನು ಕತ್ತರಿಸಿ ಕೆಡಹಿದನು. ಕೃಷ್ಣನು ಸರ್ವಜ್ಞನಾಗಿದ್ದರೂ ಬಲರಾಮನ ಮಾತಿಗಾಗಿ ಆ ಶತಧನ್ವನ ಬಟ್ಟೆಗಳೆಲ್ಲವನ್ನು ಶೋಧಿಸಿ ಸ್ವಲ್ಪ ಹೊತ್ತಿನವರೆಗೆ ಹುಡುಕುತ್ತಿದ್ದು ಅಲ್ಲಿ ರತ್ನವನ್ನು ಕಾಣದೆ ಬಲರಾಮನ ಬಳಿಗೆ ಬಂದು ಆಶಾಭಂಗವನ್ನು ನಟಿಸುತ್ತಾ, ಅಣ್ಣ, ನಾವು ನಿಷ್ಪ್ರಯೋಜನವಾಗಿ ಆ ಶತಧನ್ವನನ್ನು ಕೊಂದ ಹಾಗಾಯಿತು. ಅವನಲ್ಲಿ ಈಗ ರತ್ನವೇನೂ ಕಾಣಲಿಲ್ಲ. ಈಗ ಮಾಡುವುದೇನು ಎಂದನು. ಆಗ ಬಲರಾಮನು, ಕೃಷ್ಣ, ಆ ಶತಧನ್ವನು ಬೇರೆ ಯಾವನಲ್ಲಿಯೋ ಆ ರತ್ನವನ್ನು ಬಚ್ಚಿಟ್ಟಿರಬೇಕು. ಆದುದರಿಂದ ನೀನು ತಿರುಗಿ ದ್ವಾರಕಾಪುರಕ್ಕೆ ಹೋಗಿ ಅಲ್ಲಿ ಚೆನ್ನಾಗಿ ಹುಡುಕಿ ನೋಡು. ನಾನು ಈಗಲೇ ಮಿಥಿಲಾಪುರಿಗೆ ಹೋಗಿ ಅಲ್ಲಿ ವಿದೇಹರಾಜನನ್ನು ನೋಡಬೇಕೆಂದಿರುವೆನು. ಇನ್ನು ನಾನು ಹೋಗುವೆನು ಎಂದು ನೆಟ್ಟಗೆ ಮಿಥಿಲಾಪುರಿಗೆ ಬಂದು ಬಿಟ್ಟನು. ಅಲ್ಲಿ ಮಿಥಿಲ ರಾಜನು ಬಲರಾಮನನ್ನು ಕಂಡೊಡನೆ ಅತ್ಯಾದರದಿಂದ ಸತ್ಕರಿಸಿ ಮನ್ನಿಸಿದನು. ಬಲರಾಮನು ಅಲ್ಲಿಯೇ ಕೆಲವು ವರುಷಗಳವರೆಗೆ ವಾಸ ಮಾಡುತ್ತಿದ್ದನು. ಈ ಕಾಲದಲ್ಲಿಯೇ ಧೃತರಾಷ್ಟ್ರನ ಮಗನಾದ ದುರ್ಯೋಧನನು ಬಲರಾಮನಲ್ಲಿ ಗದಾಯುದ್ಧವನ್ನು ಕ್ರಮವಾಗಿ ಕಲಿತನು. ಇಷ್ಟರಲ್ಲಿ ಇತ್ತಲಾಗಿ ಕೃಷ್ಣನು ದ್ವಾರಕೆಗೆ ಬಂದು ತಾನು ಶತಧನ್ವನನ್ನು ಕೊಂದು ಬಂದ ವೃತ್ತಾಂತವನ್ನು, ಅಲ್ಲಿ ತನಗೆ ಸ್ಯವಂತಕ ರತ್ನವು ಸಿಕ್ಕದೆ ಹೋದುದನ್ನು ಸತ್ಯಭಾಮಿಗೆ ತಿಳಿಸಿದನು. ಮತ್ತು ಅಲ್ಲಿ ತಾನೇ ಮುಂದಾಗಿ ನಿಂತು ಶತಧನ್ವನಿಗೆ ಅವನ ಬಂಧುಗಳಿಂದ ಅಪರ ಕ್ರಿಯೆಗಳನ್ನು ಕ್ರಮವಾಗಿ ಮಾಡಿಸಿದನು. ಶತಧನ್ವನು ಕೃಷ್ಣನಿಂದ ಹತನಾದ ಸಂಗತಿಯು ಅಕ್ರೂರ ಕೃತವರ್ಮರಿಗೂ ತಿಳಿಯಿತು. ಶತಧನ್ವನನ್ನು ಆ ಕಾರ್ಯಕ್ಕೆ ಪ್ರೇರಿಸಿದವರು ಅವರೇ ಆದುದರಿಂದ ಕೃಷ್ಣನಿಗೆ ಆ ಸಂಗತಿಯು ತಿಳಿದು ಬಂದರೆ ತಮ್ಮನ್ನು ಏನು ಮಾಡುವನೋ ಎಂಬ ಭಯದಿಂದ ಅವರಿಬ್ಬರು ಆ ಕ್ಷಣವೇ ದ್ವಾರಕೆಯನ್ನು ಬಿಟ್ಟು ಎಲ್ಲಿಯೋ ತಲೆ ತಪ್ಪಿಸಿಕೊಂಡು ಓಡಿ ಹೋದರು. ಅಕ್ರೂರನು ದ್ವಾರಕೆಯನ್ನು ಬಿಟ್ಟು ಹೊರಟು ಹೋದ ಕೂಡಲೇ ಅಲ್ಲಿನ ಜನರಿಗೆ ಆಕಾಶದಲ್ಲಿಯೂ ಭೂಮಿಯಲ್ಲಿಯೂ ಅವರವರ ಶರೀರಗಳಲ್ಲಿಯೂ ನಾನಾ ವಿಧವಾದ ಮಹೋತ್ಪಾತಗಳು ಕಂಡು ಬಂದವು. ಓ ಪರೀಕ್ಷಿತ್ ರಾಜ, ಅಕ್ರೂರನು ಬಿಟ್ಟು ಹೋದುದರಿಂದ ಅಲ್ಲಿ ಉತ್ಪಾತಗಳು ಉಂಟಾದುವೆಂದು ಕೆಲವರು ಆಡಿಕೊಳ್ಳುತ್ತಿದ್ದರು. ಇದು ಭ್ರಮೆಯೇ ಹೊರತು ವಾಸ್ತವವೆಂದು ತೋರಲಿಲ್ಲ. ತಮ್ಮ ನಿವಾಸ ಮಾತ್ರದಿಂದಲೇ ಸಮಸ್ತ ದೋಷಗಳನ್ನು ನೀಗಿಸತಕ್ಕ ಮಹರ್ಷಿಗಳಿಗೂ ಯಾವನು ಆಶ್ರಯಭೂತನಾಗಿರುವನು, ಅಂತಹ ಕೃಷ್ಣನೇ ಸಾಕ್ಷಾತ್ತಾಗಿ ವಾಸ ಮಾಡುತ್ತಿರುವಾಗ ಅಲ್ಲಿ ಉತ್ಪಾತಗಳು ಕಾಣುವುದೆಂದರೇನು? ಇದಲ್ಲದೆ ಕೆಲವು ವೃದ್ಧರು ಹಿಂದೆ ಕಾಶಿಯಲ್ಲಿ ಬಹುಕಾಲದವರೆಗೆ ಮಳೆಯಿಲ್ಲದೆ ಹೋಗಲು ಕಾಶಿರಾಜನು ತನ್ನಲ್ಲಿಗೆ ಬಂದ ಶ್ವಫಲ್ಕನೆಂಬುವನಿಗೆ ಗಾಂಧಿನಿ ಎಂಬ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿದ ಮೇಲೆ ಅಲ್ಲಿ ಮಳೆಯಾಯಿತೆಂದು ಹೇಳುವರು. ಆ ಶ್ವಫಲ್ಕನ ಮಗನಾದ ಅಕ್ರೂರನಲ್ಲಿಯೂ ಆ ವಿಧವಾದ ಮಹಿಮೆಯೇ ಇರಬೇಕೆಂದು, ಅವನಿದ್ದ ಕಡೆಯಲ್ಲಿ ಯಾವಾಗಲೂ ಸುವೃಷ್ಟಿಯಾಗುವುದೆಂದು, ಅಲ್ಲಿ ಅಪಮೃತ್ಯುಗಳೊಂದು ತಲೆದೋರಲಾರವೆಂದು ಹೇಳಿಕೊಳ್ಳುತ್ತಿದ್ದರು. ಈ ಮಾತು ಕರ್ಣಿಕೆಯಾಗಿ ಕೃಷ್ಣನ ಕಿವಿಗೂ ಬಿದ್ದಿತು. ಕೃಷ್ಣನು ಸರ್ವಜ್ಞನಾದುದರಿಂದ
ಅಕ್ರೂರನಿದ್ದ ಕಡೆಯಲ್ಲಿ ಸುವೃಷ್ಟಿ ಮೊದಲಾದ ಶುಭಗಳೆಲ್ಲವೂ ಕಾಣುವುದು ಸಮಂತಕ ಮಣಿಯ ಪ್ರಭಾವವಾಗಿರಬೇಕೇ ಹೊರತು ಅಕ್ರೂರನ ಪ್ರಭಾವವಲ್ಲವೆಂಬುದನ್ನು ತಿಳಿದುಕೊಂಡು ಮೇಲೆ ಮಾತ್ರ ಅಲ್ಲಿನ ಜನಗಳನ್ನು ಮೆಚ್ಚಿಸುವುದಕ್ಕಾಗಿ ಅವರ ಅಭಿಪ್ರಾಯಗಳನ್ನೇ ಅನುಮೋದಿಸುತ್ತಾ ದೂತರನ್ನು ಕಳುಹಿಸಿ ಅಕ್ರೂರನನ್ನು ಕರೆತರಿಸಿದನು ಮತ್ತು ಅವನನ್ನು ಯಥೋಚಿತವಾಗಿ ಪೂಜಿಸಿ ಪ್ರಿಯ ವಾಕ್ಯಗಳಿಂದ ಸಂತೋಷಪಡಿಸಿದ ಮೇಲೆ ಮಂದಹಾಸ ಪೂರ್ವಕವಾಗಿ ಅವನನ್ನು ಕುರಿತು, ಶತಧನ್ವನು ನಿನ್ನಲ್ಲಿ ಇಟ್ಟು ಹೋದ ರತ್ನವು ಈಗಲೂ ನಿನ್ನಲ್ಲಿ ಇರಬೇಕಲ್ಲವೇ? ಈ ಸಂಗತಿಯನ್ನು ನಾನು ಮೊದಲೇ ಬಲ್ಲೆನು. ಸತ್ರಾಜಿತ್ತಿಗೆ ಮಕ್ಕಳಿಲ್ಲದುದರಿಂದ ಅವನ ದೌಹಿತ್ರರೇ ಅವನಿಗೆ ಪಿಂಡ ತಿಲೋದಕಾದಿಗಳನ್ನು ಕೊಟ್ಟು ಪಿತೃಋಣವನ್ನು ತೀರಿಸಿರುವುದರಿಂದ ಅವನ ಸ್ವತ್ತಿಗೆಲ್ಲ ಅವರೇ ಬಾಧ್ಯರೆಂಬುದನ್ನು ನೀನು ಬಲ್ಲೆಯಷ್ಟೇ. ಆದರೆ ಆ ರತ್ನವನ್ನು ಮಾತ್ರ ಇಟ್ಟುಕೊಳ್ಳುವುದಕ್ಕೆ ಅವರಿಗೆ ಸಾಧ್ಯವಲ್ಲ. ಕೊಟ್ಟರೂ ಅದನ್ನು ಅವರು ಧರಿಸಲಾರರು. ಆದುದರಿಂದ ಮಹಾವ್ರತನಿಷ್ಠನಾದ ನಿನ್ನಲ್ಲಿಯೇ ಆ ರತ್ನವಿರಲಿ. ಆದರೆ ಒಂದು ಸಂಗತಿಯುಂಟು, ಆ ರತ್ನದ ವಿಷಯವಾಗಿ ಬಲರಾಮನು ನನ್ನಲ್ಲಿ ಬಹಳವಾಗಿ ಸಂದೇಹಿಸುತ್ತಿರುವನು. ಆದುದರಿಂದ ಆ ರತ್ನವು ನಿನ್ನಲ್ಲಿ ಇರುವುದೆಂಬುದನ್ನು ತಿಳಿಸುವುದಕ್ಕಾಗಿ ನಮ್ಮ ಬಂಧುಗಳೆಲ್ಲರಿಗೂ ಅದನ್ನು ನೀನು ಒಂದಾವರ್ತಿ ತೋರಿಸಿಬಿಟ್ಟರೆ ಸಾಕು. ನನ್ನ ಮೇಲಿನ ಅಪವಾದವು ತಪ್ಪಿ ಎಲ್ಲರಿಗೂ ನಂಬಿಕೆಯುಂಟಾಗುವುದು, ನನ್ನ ಮನಸ್ಸಿಗೂ ನೆಮ್ಮದಿಯುಂಟಾಗುವುದು. ಕ್ರೂರ, ಆ ರತ್ನದ ಸಂಗತಿಯು ಹಾಗಿರಲಿ, ನಿನಗೆ ಕ್ಷೇಮವಷ್ಟೇ. ನಿನ್ನ ಯಜ್ಞ ಕಾರ್ಯಗಳೆಲ್ಲವೂ ಅವಿಚ್ಛಿನ್ನವಾಗಿ ನಡೆಯುತ್ತಿರುವುದಷ್ಟೇ ಎಂದು ನಾನಾ ವಿಧಗಳಾದ ಪ್ರಿಯ ವಾಕ್ಯಗಳಿಂದ ಆ ಅಕ್ರೂರನನ್ನು ಪ್ರೋತ್ಸಾಹಿಸಿದ ಮೇಲೆ ಅಕ್ರೂರನು ತನ್ನ ಬಟ್ಟೆಯಲ್ಲಿ ಬಚ್ಚಿಟ್ಟುಕೊಂಡಿದ್ದ ಸೂರ್ಯ ತೇಜಸ್ಸುಳ್ಳ ಆ ರತ್ನವನ್ನು ತೆಗೆದು ಕೃಷ್ಣನ ಕೈಗೆ ಕೊಟ್ಟನು. ಕೃಷ್ಣನು ತನ್ನ ಬಂಧುಗಳೆಲ್ಲರಿಗೂ ಅದನ್ನು ತೋರಿಸಿ ತನ್ನ ಮೇಲಿನ ಅಪವಾದವನ್ನು ತಪ್ಪಿಸಿಕೊಂಡು ಆಮೇಲೆ ತಿರುಗಿ ಅದನ್ನು ಅಕ್ರೂರನ ಕೈಗೆ ಕೊಟ್ಟು ಬಿಟ್ಟನು. ಓ ಪರೀಕ್ಷಿತ್ ರಾಜ, ಸರ್ವೇಶ್ವರನಾದ ಆ ಭಗವಂತನ ಸ್ಯಮಂತಕ ಹರಣವೆಂಬ ಈ ವೃತ್ತಾಂತವು ಸಮಸ್ತ ಪಾಪ ನಿವಾರಕವಾದುದು, ಮಂಗಳಕರವಾದುದು. ಈ ಉಪಾಖ್ಯಾನವನ್ನು ಭಕ್ತಿಯಿಂದ ಕೇಳುವವರು, ಹೇಳುವವರು, ಮನಸ್ಸಿನಿಂದ ಧ್ಯಾನಿಸುವವರು ಆ ಕೃಷ್ಣನಂತೆಯೇ ತಮ್ಮ ಮೇಲೆ ಬಿದ್ದ ವ್ರತಾಪವಾದಗಳನ್ನು ತಪ್ಪಿಸಿಕೊಂಡು ಮನಃಶಾಂತಿಯನ್ನು ಹೊಂದುವರು. ಇದು 57ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.